ಮರೆಯೋದುಂಟೆ ಮೈಸೂರ ದೊರೆಯ ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಬೆಂಗಳೂರನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೆಯೋರು ಈಗ ಒಂದು ಶತಮಾನದ ಹಿಂದೆ. ಯಾಕಿರ್ಬೋದು ಬೆಂಗಳೂರನ್ನ? ನಮ್ಮ ಕಾಲದವರು ನೀವೆಲ್ಲ ಕೇಳಿರ್ತೀರಾ, ಬೆಂಗಳೂರನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೆಯೋರು. ಯಾಕೆ ಅಂದ್ರೆ ಈ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸರ್ಕಾರದಲ್ಲಿ ಇದ್ದಂತ ಯಾರ್ಯಾರು ಎಂಪ್ಲಾಯೀಸ್ ರಿಟೈರ್ ಆಗ್ತಾರೋ ಅವ್ರಿಗೆಲ್ಲ ಅಪ್ಪರ್ ಪ್ಯಾಲೇಸ್ ಆರ್ಚರ್ಸ್ ಇದೆ, ಗೊತ್ತಾ ನಿಮ್ಗೆ? ಅಪ್ಪರ್ ಪ್ಯಾಲೇಸ್ ಆರ್ಚರ್ಸ್ ಅಲ್ಲಿ ಒಂದು 60-40 ಸೈಟ್ ಅನ್ನ ಉಚಿತವಾಗಿ ಕೊಟ್ಟು ಅವ್ರಿಗೆಲ್ಲ ಹೇಳೋರು, ಬೆಂಗಳೂರು ವಾತಾವರಣ ಚೆನ್ನಾಗಿದೆ, ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿ ನಿಮ್ಮ ನಿವೃತ್ತ ಜೀವನವನ್ನ ಆನಂದದಾಯಕವಾಗಿ ಕಳೀರಿ ಅಂತ ಮೈಸೂರು ಸರ್ಕಾರದ ಎಲ್ಲ ಎಂಪ್ಲಾಯೀಸ್ ಹೇಳೋರು. ಮೈಸೂರು ಸರ್ಕಾರ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಇದ್ದಂತ ಮೈಸೂರು ಸರ್ಕಾರದಲ್ಲಿ ಕೆಲಸ ಮಾಡಿದಂತ ಎಲ್ಲಾರ್ಗು 60-40 ಸೈಟು ಉಚಿತವಾಗಿ ಪ್ಯಾಲೇಸ್ ಆರ್ಚರ್ಸ್ ಅಲ್ಲಿ ಕೊಟ್ರು. ಹಂಗಾಗಿ ಅದು ಬೆಂಗಳೂರು ಪೆನ್ಷನರ್ಸ್ ಪ್ಯಾರಡೈಸ್ ಆಯ್ತು. ಈ ಪುಣ್ಯಾತ್ಮನ ಹೊಗಳಕ್ಕೆ 10,000 ಕಾರಣಗಳಲ್ಲಿ ಇದು ಒಂದು ಕಾರಣ. ನಾಲ್ವಡಿ ಕೃಷ್ಣರಾಜ ಒಡೆಯರು ನಾವು ಕನ್ನಡ ದೇಶದಿಂದ ಸದಾ ನೆನೆಯಲೇಬೇಕಾದಂತ ಅತ್ಯಪರೂಪದ ಜೀವ ಕಣ್ರಿ. ಇವತ್ತು ಅವ್ರು ಹುಟ್ಟಿದ ದಿನ. ನಾಲ್ವಡಿ ಕೃಷ್ಣರಾಜ ಒಡೆಯರು ಜೂನ್ 4ನೇ ತಾರೀಕು ಈ ಮೈಸೂರಿನ ಮಣ್ಣಿನ ನೆಲದಲ್ಲಿ ಹುಟ್ಟಿ ನಮ್ಮನ್ನೆಲ್ಲ ಉದ್ಧರಿಸಿ ಹೋದಂತ ಪ್ರಾತಸ್ಮರಣೀಯ ಮಹಾನುಭಾವ, ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಮಹಾರಾಜರನ್ನ ಹೋಳಕ್ಕೆ 10,000 ಕಾರಣ ಅನ್ನಲ್ಲ, ಇದು ಒಂದು ಕಾರಣ. ಬೆಂಗಳೂರಲ್ಲಿ ನೆಲೆಸಿರೋ ನೀವೆಲ್ಲರೂ ಪ್ರತಿ ದಿನ ಪ್ರತಿ ಕ್ಷಣ ಈ ಪುಣ್ಯಾತ್ಮನ ನೆನೀಬೇಕು. ನೀವು ನೆನಿತೀರಲ್ಲ, ಮಹಾರಾಜರು ಹುಟ್ಟಿದ ದಿನ ಇವತ್ತು ನಿಮ್ಮ ಮನೆಗಳಲ್ಲಿ ಮಹಾರಾಜರು ಫೋಟೋ ಇಟ್ಟು ಅದಕ್ಕೊಂದು ದೀಪ ಹಚ್ಚಿ ಸಿಹಿ ಹಂಚಿ ಪಾಯಸ ಮಾಡಿ ಎಲ್ಲಾರ್ಗು ಹಂಚಿ ಮಹಾರಾಜರು ಏನೇನ್ ಕೆಲಸ ಮಾಡಿದ್ರು ನಮ್ಗೆ ಅಂತ ಎಲ್ರಿಗೂ ಹೇಳಿ ಪ್ರತಿ ಮನೆಯಲ್ಲಿ ಇವತ್ತು ನೀವು ಮಹಾರಾಜರು ಫೋಟೋ ಇಟ್ಟು ಅದಕ್ಕೊಂದು ಪೂಜೆ ಮಾಡಿ ಮನೆಯಲ್ಲಿ ಸಿಹಿ ಮಾಡಿ ಎಲ್ರಿಗೂ ಹಂಚಿ. ಇದು ನಮ್ಮ ನಾಡ ಹಬ್ಬವಾಗಲಿ, ಈ ಪುಣ್ಯಾತ್ಮ ಹುಟ್ಟಿದ ದಿನ ನಾಡ ಹಬ್ಬವಾಗಲಿ. ನಮ್ಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ